ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಬಿಗ್ 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 ರಿಲೀಫ್. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜಾಮೀನು ಮಂಜೂರು. ಶಿಕ್ಷೆ ಅಮಾನತಿನಲ್ಲಿ ಇಟ್ಟು ಜಾಮೀನು ನೀಡಿದಂತಹ ಹೈಕೋರ್ಟ್. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜಾಮೀನು ಮಂಜೂರಾಗಿದೆ. ಶಿಕ್ಷೆಯನ್ನ ಅಮಾನತಿನಲ್ಲಿಟ್ಟು ಜಾಮೀನು ಕೋರಿದಂತಹ ವಿನಯ್ ಈಗ ಜಾಮೀನು ನೀಡಿದಂತಹ ಹೈಕೋರ್ಟ್ 5 ಲಕ್ಷ ಬಾಂಡ್ ಹಾಗೂ ಶ್ಯೂರಿಟಿಯನ್ನ ವಿಧಿಸಲಿಕ್ಕೆ ಆದೇಶವನ್ನ ನೀಡಿದೆ. 5 ಲಕ್ಷ ಹಣ ಯಾವ ಲೆಕ್ಕರಿ? 5 ಲಕ್ಷದ ಬಾಂಡು ಶ್ಯೂರಿಟಿ ಕೊಡಬೇಕು. ಶ್ಯೂರಿಟಿ ಕೊಟ್ಟ ಮೇಲೆ ಅವ್ರು ಆರಾಮಾಗಿ ಹೊರಗಡೆ ಈಗ ತಿರುಗಾಡ್ಬೋದು. ವಿನಯ್ ಕುಲಕರ್ಣಿ ದೋಷಿ ಎಂದಿದ್ದಂತಹ ತೀರ್ಪಿಗೂ ಕೂಡ ಈಗ ತಡೆಯಾಜ್ಞೆ ಸಿಕ್ಕಿದೆ. ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ನೀಡಿದ ಹೈಕೋರ್ಟ್. ಕೊಲೆ ಕೇಸ್ನಲ್ಲಿ 3.5 ತಿಂಗಳು 4 ತಿಂಗಳು ಜೈಲಿನಲ್ಲಿದ್ದಂತಹ ಕುಲಕರ್ಣಿ. ಎಸ್ ವೀಕ್ಷಕರೇ, ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಜೈಲಿಗೆ ಹಾಕಲಾಗಿತ್ತು. ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ಅನೌನ್ಸ್ ಮಾಡಲಾಗಿತ್ತು. ಅದಾದ ನಂತರ ಈಗ ಎಲ್ಲವೂ ಕೂಡ ಉಲ್ಟಾ ಪಲ್ಟವಾಗಿದೆ. ವಿನಯ್ ಕುಲಕರ್ಣಿ ಅವರು ಆರಾಮಾಗಿ ಓಡಾಡ್ಕೊಂಡಿರಬಹುದು. ಅನ್ಎಕ್ಸ್ಪೆಕ್ಟೆಡ್ ಇದು. ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವರು ನಂಗೆ ಕೊಟ್ಟಿರುವಂತಹ ವಿಧಿಸಿರುವಂತಹ ಶಿಕ್ಷೆ ಅಮಾನತು ಮಾಡಿ ಅಂತ ಹೇಳಿ 1-2 ಲೈನನ್ನು ಹೇಳಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈಗ ಅವರು ಆರಾಮಾಗಿ ಫ್ರೀಯಾಗಿ ಓಡಾಡ್ಕೊಂಡಿರಬಹುದು. ವಿನಯ್ ಕುಲಕರ್ಣಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಜೀವವಾದಿ ಶಿಕ್ಷೆಗೆ ಹೈಕೋರ್ಟ್ ತಡೆಯನ್ನ ನೀಡಿದೆ. ಶಿಕ್ಷೆ ಅಮಾನತು ಇಟ್ಕೊಂಡು ಶಿಕ್ಷೆ ಅಮಾನತು ಇಟ್ಕೊಂಡು 5 ಲಕ್ಷ ಬಾಂಡು ಆಮೇಲೆ ಶ್ಯೂರಿಟಿ ಎಲ್ಲವೂ ಕೂಡ ನೀಡಬೇಕು ಅಂತ ಹೇಳಲಾಗಿದೆ. ಕುಲಕರ್ಣಿಗೆ 5 ಲಕ್ಷ ಯಾವ ಲೆಕ್ಕನೂ ಅಲ್ಲ. ನಿಮ್ಮಂಥವ್ರು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದು. ವಿನಯ್ ಕುಲಕರ್ಣಿಗೆ ನೀಡಿದಂತಹ ಜೀವಾವಧಿ ಶಿಕ್ಷೆ ನೀಡಿದಂತಹ ಹೈಕೋರ್ಟ್, ತಡೆ ನೀಡಿದಂತಹ ಹೈಕೋರ್ಟ್ ಮಾಜಿ ಶಾಸಕರಿಗೆ ಜಾಮೀನನ್ನು ಮಂಜೂರಿ ಮಾಡಿದೆ. ಯಾರು? ನ್ಯಾಯಮೂರ್ತಿ ಬಸವರಾಜ್ ಹಾಗೂ ಮೊಹಮ್ಮದ್ ನವಾಜ್ ಅವರು ಭಾಗಿಯಾಗಿರುವಂತಹ ವಿಭಾಗೀಯ ಪೀಠ ಈ ಮಹತ್ವದ ಆದೇಶವನ್ನ ನೀಡಿದೆ. 4 ಜನಕ್ಕೂ ಕೂಡ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ವಿನಯ್ ಕುಲಕರ್ಣಿ ಪರವಾಗಿ ವಾದಿಸಿದಂತಹ ಹಿರಿಯ ವಕೀಲರು ಸಿ.ವಿ. ನಾಗೇಶ್ ಅವರು ಹೈಕೋರ್ಟ್ನಲ್ಲಿ ವಾದವನ್ನ ಮಂಡನೆ ಮಾಡಿದ್ರು. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದಂತಹ ಶಾಸಕ ವಿನಯ್ ಕುಲಕರ್ಣಿ ಅವ್ರನ್ನು ಸೇರಿ 4 ಜನಕ್ಕೆ ಈಗ ದೊಡ್ಡ ರಿಲೀಫ್ ಸಿಕ್ಕಿತ್ತು. ಆದರೆ ಎಲ್ಲ ವಿಚಾರ ಏನು ಅಂತಂದ್ರೆ ಭಾರತ ಬಿಟ್ಟು ಹೋಗಂಗಿಲ್ಲ ಅವರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಿಸರ್ಗ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಿಸರ್ಗ, ವಿನಯ್ ಕುಲಕರ್ಣಿ ಅವರಿಗೆ ಈಗ ಫುಲ್ ಬಿಗ್ ರಿಲೀಫ್ ಸಿಕ್ಕಿದೆ. ಅವರು ಭಾರತ ಬಿಟ್ಟು ಬೇರೆ ದೇಶಕ್ಕೆ ಹೋಗಂಗಿಲ್ಲ ಅಂತ ಹೇಳಿ ಹೈಕೋರ್ಟ್ ತೀರ್ಪನ್ನ ನೀಡಿದೆ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಏನ್ ಹೇಳ್ತೀರಿ? ಕಾವ್ಯ, ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಕಾಂಗ್ರೆಸ್ ಮುಖಂಡರು ಹಾಗೂ ಶಾಸಕರಾಗಿರುವಂತಹ ವಿನಯ್ ಕುಲಕರ್ಣಿ ಅವರಿಗೆ ಹೈಕೋರ್ಟ್ ಇವತ್ತು ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಕಾವ್ಯ, 2016ರಲ್ಲಿ ಧಾರವಾಡ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ವರ್ಷ 2026 ಏಪ್ರಿಲ್ 15ರಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ವಿನಯ್ ಕುಲಕರ್ಣಿಗೆ ಸೇರಿದಂತೆ ಪ್ರಮುಖ ಆರೋಪಿಗಳಿರ್ತೋ ಅವರನ್ನೆಲ್ಲ ಸೇರಿ ಅಪರಾಧಿಗಳು ಎಂದು ತೀರ್ಮಾನವನ್ನ ನೀಡಿತ್ತು. ಅದಾದ ನಂತರದಲ್ಲಿ ಏಪ್ರಿಲ್ 17ರಂದು ವಿನಯ್ ಕುಲಕರ್ಣಿಗೆ ಸೇರಿ ಇತರರಿಗೆ ವಿಶೇಷ ನ್ಯಾಯಾಲಯವು ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿತ್ತು. ಈಗ ಅವರ ಪರ ವಕೀಲರು ಇದರ ಕುರಿತಾಗಿ ಸುಪ್ರೀಂ ಕೋರ್ಟ್ಗೆ ಅವರು ತನ್ನ ಅರ್ಜಿಯನ್ನ ಸಲ್ಲಿಸ್ತಾ ಹೋಗ್ತಾರೆ. ಈಗ ಆ ಒಂದು ಅರ್ಜಿಗೆ ಜಾಮೀನು ಅರ್ಜಿಗೆ ಈಗ ಹೈಕೋರ್ಟ್ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಇಂದು ವಿನಯ್ ಕುಲಕರ್ಣಿ ಜಾಮೀನು ಅರ್ಜಿ ಸಂಬಂಧ ಸಾಕಷ್ಟು ಆದೇಶಗಳನ್ನ ಕೂಡ ಕೊಟ್ಟಿದ್ರು. ಆ ಆದೇಶ ಪ್ರಕಟಿಸಲಿರುವ ಹೈಕೋರ್ಟ್ ಪೀಠ ಇವತ್ತು ನ್ಯಾಯಾಧೀಶರಾದಂತಹ ಮೊಹಮ್ಮದ್ ನವಾಜ್ ಮತ್ತು ನ್ಯಾಯಾಧೀಶರಾದಂತಹ ಜಿ ಬಸವರಾಜ್ ಅವರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ನ್ಯಾಯ ತೀರ್ಮಾನ ಹೊರಬಂದಿದ್ದು ಶಿಕ್ಷೆಗೆ ತಡೆಯಾಜ್ಞೆ ಹಾಗೂ ಜಾಮೀನು ಕೋರಿ ವಿನಯ್ ಕುಲಕರ್ಣಿ ಅವರ ಪರ ವಕೀಲರು ಒಂದು ಜಾಮೀನು ಅರ್ಜಿಯನ್ನ ಹಾಕಿದ್ರು. ಈಗ ಹೈಕೋರ್ಟ್ ಆ ಆದೇಶವನ್ನ
ಶಾಸಕರ ಇದಾಗಿನೇ ಮಾಡಿರುವಂತದ್ದು ಈಗ ಕಂಡು ಬರ್ತಾ ಇರುವಂತದ್ದು. ಅವರಿಗೆ ಜಾಮೀನು ಏನು ಅವ್ರಿಗೆ 5 ಲಕ್ಷ ಬಾಂಡ್ ಅನ್ನ ಕೊಟ್ಟು ಮತ್ತು ಅದರ ನಂತರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಚಟುವಟಿಕೆಗಳನ್ನ ಮಾಡದಂತೆ ಮತ್ತು ಭಾರತ ಬಿಟ್ಟು ಹೊರಗಡೆ ಹೋಗದಂತೆ ಒಂದು ತಡೆಯ ಒಂದು ರೂಲ್ಸ್ ಅನ್ನ ಕೊಟ್ಟು ಅವರು ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಸೊ ಈಗ ಅವರಿಗೆ ರಿಲೀಫ್ ಅನ್ನುವಂಥದ್ದು ಸಿಕ್ಕಿರುವಂತದ್ದು ಕಾವ್ಯ. ಇದಾದ ನಂತರದಲ್ಲಿ ಕಾದ್ ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಈಗ ಅವರಿಗೆ ಎಲ್ಲೋ ಒಂದ್ ಕಡೆ ನಿರ್ದೋಷಿ ಅನ್ನುವಂತ ಪಟ್ಟಿಯು ಈಗ ಬರಬಹುದು ಅನ್ನುವಂತ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು ಒಂದು ಕಡೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತೀರ್ಮಾನ ಒಂದು ಟ್ವಿಸ್ಟೆಡ್ ತೀರ್ಮಾನ ಆಗಿದೆ ಅನ್ನುವಂಥದ್ದನ್ನು ಕೂಡ ಈಗ ಪರಿಗಣಿಸಬಹುದಾಗಿದೆ ಕಾವ್ಯ. ಈಗ ನಿಸರ್ಗ ಇವತ್ತಿನ ಒಂದು ತೀರ್ಪೇನಿತ್ತು ಅದು ಬಹಳ ಮುಖ್ಯವಾಗಿತ್ತು ಅವರಿಗೆ. ಮೊದಲು ಅವರಿಗೆ ಇದರಿಂದ ರಿಲೀಫ್ ಆಗ್ತಿತ್ತು, ಇಲ್ಲ ಅಂತಂದರೆ ಜೀವವಾದಿ ಶಿಕ್ಷೆ ಆಗ್ತಿತ್ತು. ಸೊ ಈ ರೀತಿಯ ಒಂದು ಸಂದರ್ಭ ಇವತ್ತಿನ ಒಂದು ದಿನದಲ್ಲಿತ್ತು. ಆದರೆ ಬಿಗ್ ರಿಲೀಫ್ ಸಿಕ್ಕಿದೆ. ಇವಾಗ ಅವರು ಜೈಲಿನಿಂದ ಹೊರಗೆ ಬರ್ತಾ ಇದ್ದಾರೆ. ಹೇಳೋ ಪ್ರಕಾರ ಜೈಲಿನಿಂದ ಹೊರಗೆ ಬರ್ತಾ ಇದ್ದಾರೆ. ಹೇಳೋ ಪ್ರಕಾರ ಅವರು ವಿದೇಶಗಳಿಗೆ ಹೋಗೋ ಹಾಗಿಲ್ಲ. ವಾಟ್ ಎವರ್ ಇಟ್ ಈಸ್ 5 ಲಕ್ಷ ರೂಪಾಯಿ ಜಾಮೀನು ಇದು ಕೊಡಬೇಕು ಅಂತ ಹೇಳಿ ಏನ್ ಹೇಳ್ತೀರಿ ಕಾವ್ಯ? ಒಂಥರ ಇದು ಹೌದು. ಅಂದ್ರೆ ಏನು ಆತರ ಜಾಮೀನಿನ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಆ ಒಂದು ಅರ್ಜಿಯನ್ನ ಅವರು ಶೂರಿಟಿಯ ಆಧಾರದ ಮೇಲೆ ಈಗ ಅವರಿಗೆ ಅರ್ಜಿಯನ್ನ ಅವರು ಒಪ್ಪಿಸಿರುವಂತದ್ದು. ಅದಾದ ನಂತರದಲ್ಲಿ ಹೈಕೋರ್ಟ್ ಕೂಡ ಇದಕ್ಕೆ ಸರಿಯಾದ ಒಂದು ತೀರ್ಪನ್ನ ಕೊಟ್ಟು ಅವರಿಗೆ ಜಾಮೀನನ್ನ 5 ಲಕ್ಷ ಬಾಂಡ್ ಮತ್ತು ಅವರಿಂದ ಸಾಕಷ್ಟು ಒಂದು ಷರತ್ತುಬದ್ಧ ಜಾಮೀನನ್ನ ಇದು ಕೊಟ್ಟಿರುವಂತದ್ದಾದ್ರೂ ಕೂಡ ಈಗ ನೆಕ್ಸ್ಟ್ ಅವರು ಹೊರಗಡೆ ಬಂದಾದ ನಂತರದಲ್ಲಿ ಭಾರತ ಬಿಟ್ಟು ಹಾಗೂ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಅವರು ತೊಡಗಿಸ್ಕೊಳ್ದಲ್ಲೇ ಅವರು ಷರತ್ತನ್ನ ಮೀರದಂತಲೇ ಈಗ ಅವರು ಈ ಅವರ ಒಂದು ಅಚ್ಚುಕಟ್ಟಿನ ಜೀವನದಲ್ಲಿ ಮತ್ತು ಅವರು ಯಾವುದೇ ರೀತಿಯಾದಂತಹ ಒಂದು ಕೋರ್ಟಿಗೆ ಸಬ್ಮಿಟ್ ಮಾಡುವಂತ ಟೈಮ್ ಆಗಿರ್ಬೋದು, ಆ ರೀತಿಯಲ್ಲಿ ಎಲ್ಲವೂ ಕೂಡ ಅವರು ಬಂದು ಪ್ರೆಸೆಂಟ್ ಅವ್ರು ಇರಬೇಕು ಅನ್ನುವಂತ ಷರತ್ತುಬದ್ಧ ಜಾಮೀನನ್ನ ಈಗ ಅವ್ರು ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಈಗ ಮುಂದೆ ಕಾದ್ ನೋಡ್ಬೇಕಾಗಿದೆ ಕಾವ್ಯ. ಯಾಕಂತ ಹೇಳಿದ್ರೆ ಶಾಸಕರ ಆ ಒಂದು ಹುದ್ದೆಗೆ ಕಡಿವಾಣ ಬೀಳುತ್ತಾ ಅಥವಾ ಮುಂದೆಯೂ ಕೂಡ ಅವರು ಶಾಸಕರಾಗಿ ಕಂಟಿನ್ಯೂ ಆಗುತ್ತಾ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಜನಕ್ಕೆ ಅನುಮಾನವಾಗಿ ಕಂಡು ಬರ್ತಾ ಇರುವಂತದ್ದು ಕಾವ್ಯ. ಎಸ್ ನಿಸರ್ಗ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.